ನಮಸ್ಕಾರ, ಚೆನ್ನಾಗಿದ್ದೀರಿ? ನಾನು ನಿಮ್ಮ ಗೋಪಿರಾಜು. ನಾವಿವತ್ತು ಒಂದು ಟಾಪ್ ಡ್ರೆಸ್ಸಲ್ಲಿ ಬರೀ ಟಾಪ್ ಮಾತ್ರ ಹೇಗೆ ಕಟ್ ಮಾಡೋದು, ಸಿಂಪಲ್ ಟಾಪು ನಿಮ್ಗೆ ಈಸಿಯಾಗಿ ಅರ್ಥ ಆಗೋ ಥರ ಕ್ಲೀನಾಗಿ ಹೇಳ್ಕೊಡ್ತೀನಿ. ಒಂದು ಸತಿ 2 ಸತಿ ಹೇಳ್ಕೊಡ್ತೀನಿ, ನೀಟಾಗಿ ನೋಡಿ. ಈಗ ಟಾಪ್ ಲೆಂತ್ ಬಂದು 38 ಮಂಡಿ, ಹಂಗಂದ್ರೆ ಮಂಡಿಗಿಂತ 2 ಇಂಚ್ ಕೆಳಗಡೆ ಇದೆ. ಬಾಡಿ ಲೆಂತ್, ಅದಾவது ವೇಸ್ಟ್ ಲೆಂತ್ ಅಂತ ಹೇಳ್ತೀವಲ್ಲ, 13.5. ಅಪ್ಪರ್ ಚೆಸ್ಟು 34, ಚೆಸ್ಟ್ ಒಂದು 35.5, ವೇಸ್ಟ್ ಬಂದು 31.5, ಹಿಪ್ಪು ಅದಾವುದು ಹಿಪ್ಪು ಅಂದರೆ ಬಟಕ್ಸ್ ಬ್ಯಾಕ್ ಸೈಡ್, ಅದು ಕರೆಕ್ಟಾಗಿ ಅದ್ರ ಮೇಲೆ ತೆಗೆದಿರೋ ಮೆಷರ್ಮೆಂಟ್ ಇದು 39, ಸ್ಲಿಟ್ಟು 19.5, ಶೋಲ್ಡರು 14, ಸ್ಲೀವ್ಸು 12 10.5, ಫ್ರಂಟ್ 7 ಇಂಚು, ಬ್ಯಾಕ್ 7.5 ಇಂಚು, ಡಾಟ್ ಪಾಯಿಂಟು 10 12, ಆರ್ಮಲ್ ಬಂದು 17 ಬರ್ದಿದ್ದೀನಿ, ಸೈಡ್ ಸ್ಲಿಟ್ಟು 19.5. ಓಕೆ, ಇದು ಬ್ಯಾಕಲ್ಲಿ ರೌಂಡ್ ನೆಕ್ ಇರುತ್ತೆ, ಫ್ರಂಟಲ್ಲಿ ಈ ಥರ ನೆಕ್ ಬರುತ್ತೆ. ಸೊ ಇದು ಸಿಂಪಲ್ ಕಟ್ ಮಾಡೋದು. ನಾನು ಕ್ಲಿಯರಾಗಿ ಹೇಳ್ತಾ ಬರ್ತೀನಿ, ನೀವು ನನ್ನ ಫಾಲೋ ಮಾಡ್ತಾ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಫಸ್ಟ್ ಬಂದು ಕೆಳಗಡೆಯಿಂದ ಒಂದು ಮಾರ್ಕ್ ಹಾಕ್ತೀನಿ ನೋಡಿ, ಸ್ಟ್ರೈಟ್ ಲೈನ್. ಈ ಥರ ಯಾವಾಗಲೂ ಒಂದು ಮಾರ್ಕ್ ಕೆಳಗಡೆಯಿಂದ ಹಾಕ್ಕೊಳ್ಳಿ. ಇಲ್ಲಿಂದ ಟಾಪ್ ಲೆಂತ್ ಮೇಲಕ್ಕೆ ಇಡಿ, ಯಾವಾಗಲೂ ಮೇಲಿಂದ ಮಾಡ್ಕೊಂಡು ಬರಬಾರ್ದು, ಕೆಳಗಡೆಯಿಂದ ಹೋಗಬೇಕು ಟಾಪಲ್ಲಿ. ಏನಕ್ಕೆ ಅಂದರೆ ಬಟ್ಟೆ ಉಳಿದ್ರೆ ಮೇಲ್ಗಡೆ ಉಳಿತದೆ ನಮಗೆ ನೆಕ್ ಆದಮೇಲೆ. ಅದಕ್ಕೆ ನೋಡಿ 38 ಲೆಂತ್, 38 ಕರೆಕ್ಟಾಗಿ ಇಟ್ಟಿದ್ದೀನಿ, ಜಾಸ್ತಿ ಇಡಲ್ಲ, ಸೇಮ್ ಲೆಂತ್ ಇಡಬೇಕು. ಇದು ಲೈನಿಂಗ್, ನಾನು ಲೈನಿಂಗಲ್ಲಿ ನೋಡಿ ಇದು ಡಬಲ್ ಇದೆ, ಡಬಲಲ್ಲಿ ಈ ಥರ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ನಿಮಗೇನಾದ್ರು ಅರ್ಥ ಆಗಿಲ್ಲ ಅಂದರೆ ಫಸ್ಟು ಡಬಲ್ಲು ಹಿಂಗೆ ಉದ್ದಕ್ಕಿದೆ, ಅದನ್ನು ಡಬಲ್ ಆಗಿ ಫೋಲ್ಡ್ ಮಾಡಿ ಹಿಂಗೆ ಹಾಕ್ಕೊಂಡಿದ್ದೀನಿ. 38 ಉದ್ದ. ಈಗ 38ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 38 ಆದಮೇಲೆ ಮೇಲ್ಗಡೆ ಒಂದು ಮಾರ್ಕು, ಅದಾದಮೇಲೆ ಅರ್ಧ ಇಂಚಿಗೆ ಒಂದು ಬಿಡಿ, ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕಿ, ಅದು ಬಿಟ್ಟು ತಿರ್ಗಾ ಒಂದು ಅರ್ಧ ಇಂಚಿಗೆ ಮಾರ್ಕ್ ಹಾಕಿ. ಈಗಲೂ ಹೇಳ್ತೀನಿ, ಒಂದ್ಸತಿ ಹೇಳ್ತೀನಿ. ಲೆಂತ್ 38 ಮೇಲೆ ಆದಮೇಲೆ ಶೋಲ್ಡ್ರಲ್ಲಿ ಒಂದು ಮಾರ್ಕು, ಅದಾದಮೇಲೆ ಒಂದು ಅರ್ಧ ಇಂಚು ಶೋಲ್ಡರ್ ಸ್ಟಿಚಿಂಗ್ ಒಂದು ಮಾರ್ಕು, ಅದ್ರ ಮೇಲೆ ಒಂದು ಅರ್ಧ ಇಂಚು ಇನ್ನೊಂದು ಶೋಲ್ಡರ್ ಸ್ಟಿಚಿಂಗ್ಗೋಸ್ಕರ ಮಾರ್ಕ್. ಅದು ಯಾವ ಶೋಲ್ಡರ್ ಅಂತೀರಾ? ಬ್ಯಾಕ್ ಶೋಲ್ಡ್ರು. ನಾವಿರೋ ಡಬಲಲ್ಲಿ ಇರೋದ್ರಿಂದ ಎಲ್ಲ ಒಂದೇ ಕಡೆ ಮಾರ್ಕ್ ಮಾಡ್ತೀವಿ. ಕಟ್ ಮಾಡುವಾಗ ಫ್ರಂಟ್ ಬ್ಯಾಕ್ ಸಪ್ರೇಟಾಗಿ ಕಟ್ ಮಾಡಬೇಕು. ಓಕೆ, ಈಗ ಮಾರ್ಕ್ ನಾವು ಚೇಂಜ್ ಮಾಡಿಲ್ಲ, ಎಲ್ಲಿ 38 ಅಲ್ಲೇ ಇದೆ. ಅಲ್ಲಿಂದ 13.5 ವೇಸ್ಟ್ ಮಾರ್ಕ್ ಅಂತ ಹೇಳಿದಲ್ವಾ, ಆ 13.5 ವೇಸ್ಟ್ ಮಾರ್ಕ್ ಹತ್ರ ಒಂದು ಮಾಡ್ತೀವಿ. 19.5 ಸ್ಲಿಟ್ ಇದೆ, ಅಲ್ಲಿಗೊಂದು ಮಾರ್ಕು. ಹಿಪ್ಪು ಇರೋದು ನಮ್ಗೆ ಒಂದು 20.5 ಕೆಳಗಡೆಗೆ ಇರುತ್ತೆ, ಅಲ್ಲೊಂದು ಮಾರ್ಕ್. ಅಷ್ಟೇ, ಇಷ್ಟೇ ಮಾರ್ಕ್ ನೋಡಿ. ಇದು ಹಿಪ್ ಲೈನು, ಇದು ಎಚ್. ಮೇಲ್ಗಡೆ ಇರೋದು ಇದು ವೇಸ್ಟ್ ಲೈನು. ಎಲ್ಲ ನಾವು ಮಾರ್ಕ್ ಹಾಕಿರೋದನ್ನ ಸ್ಟ್ರೈಟ್ ಲೈನ್ ಹಾಕಿ ಹೇಳ್ಕೊಂಬಿಡಿ. ಓಕೆ, ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ ನೋಡಿ. ಕೆಳಗಡೆ ಒಂದು ಮಾರ್ಕ್ ಹಾಕಿದ್ದೀನಿ, ಅಲ್ಲಿಂದ ಲೆಂತ್ ಇಟ್ಟಿದ್ದೀನಿ. ಲೆಂತ್ ಆದಮೇಲೆ ಅರ್ಧ ಇಂಚು ಹೊಲಿಯೋಕ್ಕೆ, ಶೋಲ್ಡರ್ ಹಿಡಿಯೋಕ್ಕೆ, ಅದಾದಮೇಲೆ ಬ್ಯಾಕ್ ಶೋಲ್ಡರ್ ಹಿಡಿಯೋಕ್ಕೆ ಅರ್ಧ ಇಂಚು ಫ್ರಂಟಲ್ಲಿ ಹಾಕ್ಕೊಂಡಿದ್ದೀನಿ. ಯಾಕಂದ್ರೆ ಸಪ್ರೇಟ್ ತೆಗೆದು ಹಾಕೋಕ್ಕಾಗಲ್ಲ ಇದರಲ್ಲಿ, ಹಂಗಾಗಿ ಒಂದೇ ಸತಿ ಕಟ್ ಮಾಡೋದು ಫ್ರಂಟು ಬ್ಯಾಕು. ಓಕೆ, ಈಗ ಬೇಸ್ ಲೈನ್ ಹಾಕ್ಕೊಂಡಿದ್ದೀನಿ, ಹಿಪ್ ಲೈನ್ ಹಾಕ್ಕೊಂಡಿದ್ದೀನಿ. ಸೈಡ್ ಸ್ಲಿಟ್ ಎಲ್ಲಿ ಬರಬೇಕು ಅಂತ ನೋಡಿ, ಇದು ಎಸ್ ಅಂತ ಹಾಕ್ಕೊಡ್ತೀನಿ, ಸೈಡ್ ಸ್ಲಿಟ್ ಅಂತ. ಓಕೆ, ಇಷ್ಟು ಮಾರ್ಕ್ ಇದೆ. ನೆಕ್ಸ್ಟ್ ನಾವು ಈಗ ಶೋಲ್ಡರ್ ನೋಡಬೇಕು. ಶೋಲ್ಡರ್ ಇರೋದು ನಮಗೆ 14. ಈಗ ಬ್ಯಾಕ್ ನೆಕ್ಕು 7.5 ಇದೆ, 7.5 ಇರೋದ್ರಿಂದ ಬ್ಯಾಕ್ ನೆಕ್ಕಲ್ಲಿ ನಾವು ಏನು ಮಾಡ್ತೀನಿ, 14 ಇದಲ್ವಾ, 7 ಕಾಲು 1 ಮುಕ್ಕಾಲು ನಾನೇ ಕೊಟ್ಟಿದ್ದೀನಿ. ಬ್ಲೌಸ್ ಕಟ್ ಮಾಡುವಾಗ ಪ್ರತಿ 1 ಇಂಚ್ ಡೀಪಿಗೂ ಶೋಲ್ಡರ್ 1/4 ಇಂಚ್ ಕಮ್ಮಿ ಆಗುತ್ತೆ ಅಂತ. ಈಗ ನಾನು 7.5 ಇರೋದ್ರಿಂದ ಕರೆಕ್ಟಾಗಿ 2 ಇಂಚ್ ಕಮ್ಮಿ ಮಾಡಿಬಿಡ್ತೀನಿ. ಆವಾಗ ನಮಗೆ ಬರೋದು 14ಅಲ್ಲಿ 2 ಹೋಯ್ತು ಅಂದರೆ 12ಅಲ್ಲಿ ಹಾಗೆ ಇಡ್ತೀನಿ. 12 6 ಇಂಚು ನೋಡಿ. ಅಲ್ಲಿಂದ ಶೋಲ್ಡ್ರಿಂದ ತಿರ್ಗಾ 6 ಇಂಚು ಕೆಳಗಡೆ ಇಡ್ತೀನಿ. ಇಲ್ಲಿ ಅರ್ಧ ಇಂಚು ಸೇರಿಸ್ತೀನಿ, 6.5. ಮೇಲ್ಗಡೆ 6, ಕೆಳಗಡೆ 6.5. ಶೋಲ್ಡ್ರು 6 ತಿರುಗಿಸಿಟ್ರೆ ಸೇಮು ಅದೇ 6. ತುಂಬ ಈಸಿ ಇದು ನೋಡಿ. ಇಲ್ಲಿಂದ ಒಂದು ಅರ್ಧ ಇಂಚಿಗೆ ತಿರ್ಗಾ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಆ ಮಾರ್ಕ್ನ ಈ ಶೋಲ್ಡ್ರಿಂದ
ಈಗ ಒಳಗಡೆ ತಗೊಳ್ತೀವಿ. ಯಾಕಂದ್ರೆ ಏನಿಂದ ಮೇಲ್ಗಡೆ ಶೋಲ್ಡರ್ ಎಷ್ಟಿದೆಯೋ ಅದೇ ಶೋಲ್ಡರ್ ಇಲ್ಲಿ, ಇದು ಅರ್ಧ ಇಂಚ್ ತಳ್ಳಿ ಆ ಕಡೆಗೆ ಒಂದು ಮಾರ್ಕ್, 2 ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ನಾವು ಚೆಸ್ಟ್ ಎಷ್ಟಿದೆ ನೋಡೋಣ. ಚೆಸ್ಟ್ ಇರೋದು, ಅಪ್ಪರ್ ಚೆಸ್ಟ್ ಇರೋದು 34, ಮಿಡಿಲ್ ಚೆಸ್ಟ್ ಇರೋದು 35.5. ನಾವೀಗ 35.5 ಇಟ್ಕೋಬೇಕು, ಮಿಡಿಲ್ ಚೆಸ್ಟ್ ಇಟ್ಕೋಬೇಕು. ಪ್ಲಸ್ 3 ಇಂಚ್ ಸೇರಿಸ್ಬೇಕು ಲೂಸ್ಗೆ. 38.5 ಡಿವೈಡೆಡ್ ಬೈ 4, 9.5.1 ಇಂಚು ನಮ್ಮ ಚೆಸ್ಟ್ ಬರುತ್ತೆ. ಅದಕ್ಕೆ ಬಿಟ್ಟು ಏನು ಮಾಡ್ಬೇಕು ನಾವು ಅಂದರೆ, ಈಗ ಅಪ್ಪರ್ ಚೆಸ್ಟ್ ಇತ್ತಲ್ವಾ, ಅಪ್ಪರ್ ಚೆಸ್ಟ್ ಇರೋದು 34 ಪ್ಲಸ್ ಒಂದು 3 ಇಂಚು 37, 9.25 ಬರುತ್ತೆ. ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಅದೇನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಈಗ ಫಸ್ಟ್ ತೊಗೊಂಡಿರೋದು ಮಿಡಿಲ್ ಚೆಸ್ಟು ಇಲ್ಲಿಗೆ ಬಂದಿದೆ, ಇದು ಒಂದು ಅಪ್ಪರ್ ಚೆಸ್ಟ್ ಒಳಗಡೆ ಬಂದಿದೆ. ಹಂಗೆ ಈಸಿಯಾಗಿ ಲೆಕ್ಕ ಇಟ್ಕೊಳ್ಳಿ. ಫಸ್ಟ್ ಬಂದು ನಾವು ಅಪ್ಪರ್ ಚೆಸ್ಟ್ ಜೊತೆಲೆ 3 ಇಂಚ್ ಸೇರಿಸಿ 4 ಆಗಿ ಡಿವೈಡ್ ಮಾಡಿ ಅದನ್ನ ತೊಗೊಂಡ್ಬಂದು ಇಲ್ಲಿಟ್ಟಿದ್ವಿ. ಅದು ನೆಕ್ಸ್ಟು ಅಪ್ಪರ್ ಚೆಸ್ಟ್ನೇ 3 ಇಂಚ್ ಸೇರಿಸಿ 4 ಭಾಗ ಮಾಡಿ ಅದನ್ನ ಇಲ್ಲಿಟ್ಟಿದ್ವಿ. ಆಚೆ ಬರೋದು ಅಪ್ಪರ್ ಚೆಸ್ಟು, ಒಳಗಡೆ ಬರೋದು ಆಚೆ ಬರೋದು ಮಿಡಿಲ್ ಚೆಸ್ಟ್, ಒಳಗಡೆ ಬರೋದು ಅಪ್ಪರ್ ಚೆಸ್ಟ್. ಕನ್ಫ್ಯೂಷನ್ ಏನಾದ್ರು ಇರುತ್ತೆ ಅಂತ ಅನ್ಕೊಳ್ತೀನಿ. ತಿರ್ಗಾ ಇನ್ನೊಂದ್ಸತಿ ಕ್ಲಿಯರ್ ಮಾಡ್ತೀನಿ. ಸೊಂಟ ಎಂದು 31.5 ಪ್ಲಸ್ 3 34.5 ಡಿವೈಡೆಡ್ ಬೈ 4, 8.5.1 ಬರುತ್ತೆ ನೋಡಿ. 8.5.1 ಇಲ್ಲಿ ಇಡ್ತೀನಿ. ಒಂದು 1/4 ಇಂಚಿಗೆ ಆ ಕಡೆಗೆ ನಾನು ಒಂದು ಡಾಟ್ ಬರುತ್ತೆ ಹಿಂದಕ್ಕೆ, ಅದಕ್ಕೆ ಒಂದು ಅರ್ಧ ಇಂಚು ಇಟ್ಕೊಳ್ಳಿ. ಅರ್ಧ ಇಂಚಿಗೆ ಒಂದು ಡಾಟ್ ಇಡ್ತೀನಿ. ಅದಕ್ಕೆ ಇಷ್ಟು ಮಾರ್ಜಿನ್ ಬಿಟ್ಕೊಂಡಿದ್ದೀನಿ. ಈಗ ನಾವು ಏನಿದೆ 8.5 ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಹಾಕ್ತೀನಿ. ಇಲ್ಲಿ ನಾನು ನಿಮ್ಗೆ ಡಾಟ್ ಪಾಯಿಂಟ್ ಹೇಳಿದ್ದೀನಿ 10, 12 ಇಲ್ಲಕ್ಕೊಂದು ಮಾರ್ಕ್ ಹಾಕ್ಕೊಳ್ತೀನಿ. ಇಲ್ಲಿಂದ ಮೇಲ್ಗಡೆ 4 ಇಂಚ್ ಇದೆ, ಇದು ಎಷ್ಟಿದೆ 3.5 ಬರ್ತಾ ಇದೆ. ನಾನು 4 ಇಂಚಲ್ಲಿ ಇಡ್ತೀನಿ. ಕೆಳಗಡೆ ಅದೇ ಒಂದು 4.25 ಇಂಚಲ್ಲಿ ಇಟ್ಕೊಳ್ತೀನಿ. ಸೊ ಮೇಲ್ಗಡೆ 10 ಇಂಚಿದ್ದು ಡಾಟ್ನ 9.5 ಮಾಡಿದ್ದೀನಿ, ಯಾಕೆ ಶೇಪ್ ಬರಬೇಕು ಅಂತ ನೋಡಿ. ಅಲ್ಲಿ ಈಗ ಅರ್ಧ ಇಂಚಿಗೆ ಬಿಟ್ಕೊಂಡಿದೀವಲ್ಲ, ಅದನ್ನೇ ಈಗ ಲೆಸ್ ಮಾಡೋಣ. ಈ ಕಡೆ ಅರ್ಧ, ಈ ಕಡೆ ಅರ್ಧ. ಇಪ್ಪು ಇರೋದು 39 ಪ್ಲಸ್ 3 ಇಂಚ್ ಸೇರಿಸ್ಬೇಕು, 42. 42ಕ್ಕೆ ಇಲ್ಲೊಂದು ಮಾರ್ಕ್ ಹಾಕಿ ನೋಡಿ. ಇಲ್ಲಿಂದ ಮೇಲ್ಗಡೆ ಇಂದ ಈ ಲೈನ್ ಜಾಯಿಂಟ್ ಮಾಡ್ಕೊಳ್ಳಿ. ಪಕ್ಕಕ್ಕೆ ಒಂದು ಸ್ಕೇಲ್ ಇಡಿ. ಅದೇ ಥರ ವೇಸ್ಟ್ ಮಾರ್ಕಿಂದ ಹಿಪ್ ಮಾರ್ಕ್ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಪಕ್ಕಕ್ಕೆ ಒಂದು ಸ್ಕೇಲ್ ಇಟ್ಟು ಹಿಂಗೆ ಮಾಡ್ಕೊಳ್ಳಿ. ಇದು SS ಏನಿದೆ ಸ್ಲಿಟ್ಟು, ಇಲ್ಲೊಂದು ಇಂಟು ಮಾರ್ಕ್ ಥರ ಹಾಕ್ಕೊಳ್ಳಿ. ಇದೇ ಸ್ಲಿಟ್ಟು, ಇಲ್ಲಿಂದನೇ ಆಗೋದ ಅಂತ. ಓಕೆ, ಇದು ಸ್ಟ್ರೈಟ್ ಲೈನ್ ಇರುತ್ತೆ. ಸ್ಟ್ರೈಟ್ ಅಂದರೆ ಕೆಳಗಡೆ ನಮಗೆ ಪ್ಲೇಯರ್ ಅಗಲ ಬರಲ್ಲ. ಸೊ ಇಲ್ಲಿ ನಮಗಿರೋದು 10 ಕಾಲು ಇದೆ. ಎಲ್ಲಿ ಸ್ಲಿಟ್ ಹತ್ರ. ನಾವು ಈಗ ಇಲ್ಲಿಡೋಣ 1 ಇಂಚ್ ಸೇರಿಸಿ 11 ಕಾಲು ಅಷ್ಟೇ, ಜಾಸ್ತಿ ಇಲ್ಲ. ಪ್ಲೇಯರ್ ಸ್ಟ್ರೈಟ್ ಲೈನ್ ನಾವು ಏನು ಮಾಡಬೇಕಂದ್ರೆ 1 ಇಂಚ್ ಇಲ್ಲ, ನಮಗೆ ಎಷ್ಟಾಗಲ್ಲ ಪ್ಲೇಯರ್ ಬೇಕೋ ಇಲ್ಲ ಪ್ಲೇಯರ್ ತೊಗೋಬೋದು. ತೊಗೊಂಡಿಲ್ಲ ಅಂದರೆ ಸ್ಟ್ರೈಟ್ ಲೈನ್ ಅಂದರೆ 1 ಇಂಚ್ 1.5 ಇಂಚ್ ಸೇರಿಸಿ ಇಡಿ. ಪ್ಲೇಯರ್ಗೂ ನಮ್ಗೆ ಲೆಕ್ಕ ಇಲ್ಲ. ನಾವು ಎಷ್ಟು ನಾವು ತೊಗೊಳ್ತೀವೋ ಕಸ್ಟಮರ್ಗೆ ಕೇಳಿ ಅವ್ರಿಗೆ ಎಷ್ಟು ಬೇಕಾಗುತ್ತೋ ಅದೇ ಲೆಕ್ಕಾಚಾರ ನೋಡಿ. ಇದು ಹೊಲಿಗೆ ಬರೋಕ್ಕೆ ನಾನು ಒಂದು ಲೈನ್ ಹಿಂಗೆ ಹಾಕ್ಕೊಂಡಿದ್ದೀನಿ. ಸ್ಲಿಟ್ ಇಲ್ಲಿ ಕಟ್ ಆಗುತ್ತೆ. ಈಗ ಆರ್ಮ್ ಹೋಲ್ ಡ್ರಾಯಿಂಗ್ ಮಾಡಬೇಕು. ಈ ಅಪ್ಪರ್ ಚೆಸ್ಟ್ ಮಾರ್ಕ್ ಒಂದು ಫಸ್ಟ್ ಹಾಕೊಂಡಿದೀವಿಲ್ವಾ, ಹಾಗಾದ್ರೆ ಮಿಡಿಲ್ ಚೆಸ್ಟ್ ಆಚೆ ಅಪ್ಪರ್ ಚೆಸ್ಟ್ ಒಳಗಡೆ ಈ ಮಾರ್ಕ್ ಏನಕ್ಕೆ ಅಂತ ಈಗ ನೋಡಿ. ಮೇಲಿಂದ ನಮಗೆ 7 ಕಾಲಿದೆ, ಅದರಲ್ಲಿ ಅರ್ಧ 3.5. ಆ 3.5 ಇಟ್ಟರೆ ಅಲ್ಲಿಂದ ಏನು ಮಾಡಬೇಕು ನಾವು ಅಂದರೆ ಇದು ಒಳಗಡೆ ತಗೋಬೇಕು. ಈ 1/4 ಇಂಚು ಅರ್ಧ ಇಂಚು ಒಳಗಡೆ ಬರುತ್ತೆ. ಕಂಕ್ಳ ಹತ್ರ ನಮಗೆ
ಮಸಲ್ಸ್ ಕಮ್ಮಿ ಇರುತ್ತೆ, ಅದಕ್ಕೆ ಒಳಗಡೆ ತಗೋಬೇಕು. ಈ ಪಾರ್ಟ್ ನೋಡಿ, ಡಾಟ್ ಪಾಯಿಂಟ್ ಹತ್ರ ನೋಡಿ, ಇದು ಡಾಟ್ ಪಾಯಿಂಟ್ ಸ್ಟ್ರೈಟ್ ಡಾಟ್ ಪಾಯಿಂಟ್ ಬಂದಿದೆ ಅಲ್ವಾ, ಈ ಡಾಟ್ ಪಾಯಿಂಟ್ ಹತ್ರ ಅವ್ರಿಗೆ ಲೂಸ್ ಬೇಕಾಗುತ್ತೆ. ಅದಕ್ಕೆ ಈ ಲೂಸು ಇಲ್ಲಿ ಕರೆಕ್ಟಾಗಿ ಲೂಸ್ ಇರಬೇಕು, ಕಂಕ್ಳ ಹತ್ರ ಲೂಸ್ ಇರಲ್ಲ, ಒಳಗಡೆ ಹೋಗ್ಬೇಕು. ಆಯ್ತು. ಈಗ ನೆಕ್ ಬ್ರಾಡ್ 3 ಇಂಚ್ ಇಡ್ತಾ ಇದ್ದೀನಿ. ಅಲ್ಲಿಂದ ನೆಕ್ ಫ್ರಂಟ್ ನೆಕ್ 7 ಇಂಚಸ್. ಬಾಕ್ಸ್ ಸ್ಟ್ರೈಟ್ ಬಾಕ್ಸ್ ಹಾಕೊಂಡಿದ್ದೀನಿ. ಈಗ 7 ಇಂಚಸ್ ಅಲ್ಲಿ ನಮ್ ನೆಕ್ ಇದೆ 7. ಫ್ರಂಟ್ ನೆಕ್ ಇರೋದು ಹೀಗೆ ನೋಡಿ. ಎಂಡಿಂಗ್ ಪಾಯಿಂಟ್ ಏನಿದೆ 7. ನೀವೇನ್ ಮಾಡ್ಬೋದು, ರೌಂಡ್ ನೆಕ್ ಬೇಕಂದ್ರೆ ಇಲ್ಲಿಂದ ಒಂದು 1 ಇಂಚು 1.25 ಇಂಚ್ ಬಿಟ್ಬಿಟ್ಟು ರೌಂಡ್ ನೆಕ್ ಬರೆದು ಹಿಂಗೆ ಬರ್ಕೊಳ್ಳಿ. ಅದ್ರ ಕೆಳಗಡೆ ಹಿಂಗೆ ವಿ ತಗೊಳ್ಳಿ 1 ಇಂಚಿಗೆ, ಅವಾಗ ನಿಮ್ಗೆ ಬರುತ್ತೆ ವಿ ವಿತ್ ರೌಂಡ್. ಸೊ ನಾವು ಇಲ್ಲಿಂದ ಲೈಟಾಗಿ ಒಂದು 1/4 ಇಂಚನ್ನ ಕಮ್ಮಿಗಂತ ಲೈಟಾಗಿ ಶೇಪ್ ತಗೊಳ್ಳೋಣ ಶೋಲ್ಡರ್ನ. ತಗೊಂಡಾದ್ಮೇಲೆ ಈಗ ನಾವು ಆರ್ಮೋಲ್ ಚೆಕ್ ಮಾಡಬೇಕು. ನಾನು ರೆಡಿ ತಗೊಂಡಿದ್ದೀನಿ 17. ಈಗ ಡ್ರೆಸ್ ಅಲ್ವಾ ಇದು, ಸ್ವಲ್ಪ 1 ಇಂಚು ಆರ್ಮಲ್ ಲೂಸ್ ಇಟ್ಬಿಟ್ಟು ಮಾಡಬೇಕು. ಅವಾಗ ಎಷ್ಟು ಬರಬೇಕು ಅಂದರೆ 8 ಇಂಚ್ ಬರಬೇಕು ನೋಡಿ. 8 ಇಂಚ್ ಕರೆಕ್ಟಾಗಿ ಇಲ್ಲಿ ಬರ್ತಾ ಇದೆ. ನಾನು ಸತಿ ಅಳತೆ ಮಾಡಿ ತೋರಿಸ್ತೀನಿ. ಸ್ವಲ್ಪ ಲೂಸಾಗೇ ಇರಬೇಕು ಡ್ರೆಸ್ಸು, ಫುಲ್ ಫಿಟ್ಟಿಂಗ್ ಅಲ್ಲ ಇದು. ಸೊ 8 ಇಂಚಿನ ಬ್ಲೌಸ್ ಥರ ಕರೆಕ್ಟಾಗಿ ತೊಗೊಳಕ್ಕಾಗಲ್ಲ, ಸ್ವಲ್ಪ ಲೂಸಾಗೇ ಇರಬೇಕು. ಕರೆಕ್ಟಾಗಿ ಬರ್ತಾ ಇದೆ ಆರ್ಮಲ್ಲು. ಈಗ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ, ಬೇಜಾರು ಮಾಡ್ಕೋಬೇಡಿ. ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ಗೆ ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೋಬೋದು. ಮಾಡ್ದಂಗೆ ಸ್ನೇಹಿತರೆ, ಮೆಷರ್ಮೆಂಟ್ ಒಂದ್ಸರಿ ಚೆಕ್ ಮಾಡ್ಬಿಡೋಣ ನೋಡಿ. ಲೆಂತ್ 38, ಕೆಳಗಡೆ ಒಂದು ಮಾರ್ಕ್ ಹಾಕಿ, ಮೇಲ್ಗಡೆ ಲೆಂತ್ ಶೋಲ್ಡರ್ ತನಕ ಲೆಂತ್ ಒಂದು, ಅದಾದಮೇಲೆ ಫ್ರಂಟ್ ಲೆಂತು, ಫ್ರಂಟ್ಗೆ ಶೋಲ್ಡರ್ಗೆ ಮಾರ್ಜಿನು, ಬ್ಯಾಕ್ ಶೋಲ್ಡರ್ ಮಾರ್ಜಿನು ನೋಡಿ. ಇಲ್ಲಿ ವೇಸ್ಟ್ ಲೆಂತು, ಇಲ್ಲಿ ಸೈಡ್ ಸ್ಲಿಟ್ ಎಷ್ಟು ಬರಬೇಕು ಅಂತ, ಇಲ್ಲಿ ಹಿಪ್ ಲೆಂತ್ ಎಷ್ಟು ಮಾರ್ಕ್ ಮಾಡಿದ್ವಿ. ಅದಾದಮೇಲೆ ಶೋಲ್ಡ್ರ್ 14 ಇರೋ ಶೋಲ್ಡ್ರನ್ನ ನಾನು ಡಿವೈಡ್ ಮಾಡಿ ನಾವೇನು ಮಾಡಿದ್ವಿ 6 ಇಂಚ್ ಶೋಲ್ಡರ್ ಇಟ್ಟಿದ್ದೀನಿ. ಶೋಲ್ಡರ್ ಬಂದು 1/4 ಇಂಚ್ ಕಮ್ಮಿ ಆಗುತ್ತೆ, 1 ಇಂಚ್ ಡೀಪ್ ಹೋದಾಗ 1/4 ಇಂಚ್ ಕಮ್ಮಿ ಆಗುತ್ತೆ. ಆ ಮೆಥಡಲ್ಲಿ ಶೋಲ್ಡರ್ ಇಟ್ಟಿದ್ವಿ. ಆರ್ಮಲ್ಲು ನಮಗೆ 14 ಬರಬೇಕಾಯ್ತು. 17. ನಾನು ಶೋಲ್ಡರ್ ಬಂದು ಬ್ಲೌಸ್ ಥರ ಇರಲ್ಲ, ಡ್ರೆಸ್ ಥರ ಇರುತ್ತೆ, ಸ್ವಲ್ಪ ಲೂಸಾಗೇ ಬರುತ್ತೆ. ಅದ್ರ ಮೆಥಡಲ್ಲಿ ಶೋಲ್ಡರ್ ಇಟ್ಟಿದ್ದೀನಿ. ಚೆಸ್ಟ್ ಬಂದು ನಾರ್ಮಲ್ ಚೆಸ್ಟ್ ಮೇಲೆ 3 ಇಂಚ್ ಆ್ಯಡ್ ಮಾಡಿಕೊಂಡು 4 ಭಾಗ ಮಾಡಿ ಇಟ್ಟಿದ್ದೀನಿ. ವೇಸ್ಟು ಅದೇ ಥರ ಚೆಸ್ಟ್ ಮೇಲೆ 3 ಇಂಚ್ ಆ್ಯಡ್ ಮಾಡಿ 4 ಭಾಗ ಮಾಡಿ ಇಟ್ಟಿದ್ದೀನಿ. ಹಿಪ್ಪು ಅದೇ ಥರ 3 ಇಂಚ್ ಆ್ಯಡ್ ಮಾಡಿ 4 ಭಾಗ ಮಾಡಿ ಇಟ್ಟಿದ್ದೀನಿ. ಸ್ಲಿಟ್ ಹತ್ರ ಒಂದು ಮಾರ್ಕ್ ಮಾಡಿ, ಸ್ಲಿಟ್ಟಿಂದ ಕೆಳಗಡೆಕ್ಕೆ ಪ್ಲೇಯರು 1 ಇಂಚ್ ಎಕ್ಸ್ಟ್ರಾ ಬಿಟ್ಟು ಪ್ಲೇಯರ್ಗೂ ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ. ಸೊ ನಮ್ಮ ಮಾರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಲಾಸ್ಟಾಗಿ ಒಂದೇ ಒಂದು ಚೆಕ್ ಮಾಡಬೇಕಾಗಿರೋದು ನೋಡಿ, ಇಲ್ಲಿಂದ ಸ್ಕೇಲ್ ಮಾರ್ಕಿಂಗ್ ಇಟ್ಟು ನೋಡಿ ಹೀಗಿರಬೇಕು. ಸೈಡಲ್ಲಿ ನೋಡಿ 1/2 ಇಂಚ್ ಜಾಸ್ತಿ ಬರುತ್ತೆ. ಪ್ರತಿ ಒಂದಲ್ಲಿ ಕೂಡ ಈ ಥರ ಇರುತ್ತೆ, ಅದನ್ನು ನಾವು ಅವಾಯ್ಡ್ ಮಾಡಬೇಕು ನೋಡಿ. ಈಗ ಮಾಡ್ಕೊಳ್ಳಿ. ಈ ಕೆಳಗಡೆ ಪ್ಲೇಯರ್ ಇಳಿಯಲ್ಲ. ಕಟ್ ಮಾಡ್ಬಿಡೋಣ. ಫಸ್ಟು ಬ್ಯಾಕ್ ಮಾರ್ಕ್ ಕಟ್ ಮಾಡಿ, ಅದಾದಮೇಲೆ ಫ್ರಂಟ್ ಮಾರ್ಕ್ನ ಕಟ್ ಮಾಡಬೇಕು. ಒಳಗಡೆ ಮಾರ್ಕ್ ಏನಿದೆ ಅಲ್ಲಿ ಮ್ಯಾಚ್ ಮಾಡ್ಕೊಳ್ಳಿ. ಈ ವೇಸ್ಟ್ ಮಾರ್ಕ್ ಹತ್ರ ವೇಸ್ಟ್ ಲೈನ್ ಬರುತ್ತಲ್ವಾ, ಅಲ್ಲೊಂದು ಮಾರ್ಕ್ ಮಾಡಿ. ಇಲ್ಲಿ ಸೈಡ್ ಸ್ಲಿಟ್ ಎಲ್ಲಿ ಬರುತ್ತೋ ಅಲ್ಲೊಂದು ಮ್ಯಾಚ್ ಮಾಡೋಣ. ನೆಕ್ ಮಾರ್ಕು ನೆಕ್ ಹತ್ರ ಮ್ಯಾಚ್ ಮಾಡ್ಕೊಳ್ಳಿ. ನೋಡಿ 1/4 ಇಂಚ್ ನಾವು ಏನು ಕಮ್ಮಿ ಮಾಡಿದ್ವಿ ಅದನ್ನು ಕಮ್ಮಿ ಮಾಡ್ಕೊಂಡಿಲ್ಲ. ಈಗ ಶೋಲ್ಡ್ರಿಂದ
ಲೈಟಾಗಿ ತೆಗಿಬೇಕು, ಕಾಲು ಇಂಚ್ ಕೂಡ ಅದ್ರ ಕಮ್ಮಿ ತೆಗಿಬೇಕು ನೋಡಿ. ಫ್ರಂಟ್ ಲೈನ್ ಇಲ್ಲಿದೆ, ಫ್ರಂಟ್ ಲೈನ್ ತೆಗೆದುಬಿಡೋಣ. ಫ್ರಂಟ್ ಲೈನ್ ತಗೊಂಡಿದ್ದೀನಿ, ಇಲ್ಲೊಂದು ಮ್ಯಾಚ್ ಆಗಿದೆ. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಡಾಟ್ ಬರೋದು ಫ್ರಂಟ್ ಅಲ್ಲ ಬ್ಯಾಕ್ ಮಾತ್ರ. ಬ್ಯಾಕ್ ಫ್ರಂಟ್ಗೆ ಸೇರಿಸಿ ಡಾಟ್ ಇಟ್ಟಿಲ್ಲ, ಓನ್ಲಿ ಬ್ಯಾಕ್ ಇಟ್ಟಿದ್ದೀನಿ. ಆದರೆ ಕಟ್ ಮಾಡುವಾಗ ನಾವು ಫ್ರಂಟ್ ಕಟ್ ಮಾಡೋದ್ರಿಂದ ಫಸ್ಟು ಅದ್ರ ಮೇಲೆ ಮಾಡ್ಕೊಂಡಿರ್ತೀವಿ, ಬಟ್ ಇಲ್ಲಿ ಡಾಟ್ ಬೇಕಾಗಿಲ್ಲ. ಡಾಟ್ ಇರೋದು ಹೀಗೆ ಹಿಂದಗಡೆ. ಬ್ಯಾಕಲ್ಲಿ ಮಾರ್ಜಿನು, ಬ್ಯಾಕ್ ಡೀಪು 7.5, ಇಲ್ಲಿಂದ ಕ್ರಾಸ್ ಆಗಿ 7.5. ನಾನು ತಗೊಳ್ಳೋದು ಯಾವಾಗಲೂ ಕ್ರಾಸ್ ಆಗಿ ಇಡ್ತೀನಿ. ನೀವು ಸ್ಟ್ರೈಟಾಗಿ ತೊಗೊಂಡ್ರೆ ಸ್ಟ್ರೈಟಲ್ಲಿ ಇಡಿ. ಮೇಲ್ಗಡೆ ಶೋಲ್ಡ್ರ್ ಏನಿದು 3, ಇದು ಒಂದು ಅರ್ಧ ಇಂಚು ಸೇರಿಸಿ 3.5 ಇಟ್ಟು ಬಾಕ್ಸ್ ಮಾಡ್ತೀನಿ. ನಾನು ಹಾಗೆ ಮಾಡ್ತೀನಿ. ನಿಮ್ಗೆ ಏನಾದ್ರು ಸ್ಕೇಲ್ ಬೇಕಂದ್ರೆ ನೋಡಿ, ಈ ಥರ ಸ್ಕೇಲ್ ತೊಗೊಳ್ಳಿ, ಸ್ಕೇಲ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ನಾನು ಹೀಗೆ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಬ್ಯಾಕ್, ಇದು ಫ್ರಂಟ್. ನಾವು ಸೈಡಲ್ಲಿ ಎಷ್ಟು ಫೋಲ್ಡ್ ಮಾಡಬೇಕು ಅಂತ ಮಾರ್ಕಿಂಗ್ ಇದೆ, ಇಲ್ಲಿ ಎಷ್ಟು ಯಾಕಡೆ ಹೊಲಿಗೆ ಬರಬೇಕು ಅಂತ ಮಾರ್ಕಿಂಗ್ ಇದೆ, ಡಾಟ್ ಮಾರ್ಕಿಂಗ್ ಇದೆ, ಫ್ರಂಟ್ ನೆಕ್ ಇದೆ, ಎಲ್ಲ ಕ್ಲಿಯರಾಗಿ ಗೊತ್ತಾಗೋತರ ಮಾಡಿದ್ವಿ. ನೆಕ್ ನಾವು ಕ್ಯಾನ್ವಾಸ್ ಮೇಲೆ ಕಟ್ ಮಾಡ್ಕೋಬೇಕು. ನಮ್ಮ ಲೆಂತ್ ಇರೋದು 38 ಅಲ್ವಾ, ನಾವು 38 41 ಇಂಚು ಮಾರ್ಕ್ ಮಾಡ್ಕೊಳ್ತೀನಿ. ಮೇಲಕ್ಕೆ ಮಾರ್ಜಿನ್ ಫೋಲ್ಡಿಂಗ್ ಎಲ್ಲ ಸೇರಿಸಿ ಬ್ಯಾಕ್ ಒಂದು ಪೀಸು, ಫ್ರಂಟ್ಗೆ ಒಂದು ಪೀಸು, ಎರಡು ಒಂದೇ ಈಕ್ವಲ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಇದು ಬಟ್ಟೆ ಹೇಗಿದ್ರೆ ಸೂಪರ್ ಆಗಿದೆ. ನೀಟಾಗಿ ಐರನ್ ಮಾಡಿದ್ರೆ ಇಲ್ಲೇ ಕೂತ್ಕೊಳ್ತು.
ಯಾವಾಗಲೂ ಫ್ರಂಟ್ ಬ್ಯಾಕ್ ಕಟ್ ಮಾಡುವಾಗ ಒಂದೇ ಸತಿ ಕಟ್ ಮಾಡಿದ್ರೆ ಬೆಟ್ರು. ಸಪ್ರೇಟ್ ಕಟ್ ಮಾಡಿದಾಗ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ನೋಡಿ, ನಾನು ಒಂದೇ ಸತಿ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಫೋಲ್ಡಿಂಗ್ ನಮ್ಗೆ ಎಷ್ಟು ಬೇಕು ಅಂದರೆ, ಇದ್ರ ಕೆಳಗಡೆ ಅಂದ್ರೆ 1/4 ಇಂಚ್ ಸಾಕು. 1 ಇಂಚ್ ಕೂಡ ಸಾಕು. ಕೇಳೋರಿಗೆ ಸಿಕ್ಕಿದಾಗ ಫೋಲ್ಡ್ ಮಾಡಿದೆ. ದಪ್ಪ ಫೋಲ್ಡ್ ಮಾಡೋರಿಗೆ 1/4 ಇಂಚ್ ಮಾಡ್ಕೊಳ್ಳಿ. ಈಗ ನಾನು ಈ ಲೈನ್ ಕಟ್ ಮಾಡಿಬಿಟ್ಟೆ. ನಾವು ರೆಡಿ ಕಟ್ ಮಾಡಲ್ಲ, 1/4 ಇಂಚ್ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಆರ್ಮಲ್ ಹತ್ರ ಮಾತ್ರ ರೆಡಿ ಕಟ್ ಮಾಡ್ತಾ ಇದ್ದೀನಿ. ಸೈಡಲ್ಲೆಲ್ಲ 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ತೀನಿ. ಯಾಕಂದ್ರೆ ನನ್ನ ಮೆಥಡ್ ಹೀಗೆ ಇರೋದು, ಒಬ್ಬೊಬ್ರು ಒಂಥರ ಮಾಡ್ತಾರೆ. ವೇಸ್ಟ್ ಲೈನ್ ಒಂದು ಮಾರ್ಕ್ ಮಾಡಿ. ವೇಸ್ಟ್ ಲೈನು ಹಿಪ್ ಲೈನ್ ಮಾರ್ಕ್ ಮಾಡಿದ್ದೀನಿ. ಶೋಲ್ಡರ್ ನಾವು ಹಿಂಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಫ್ರಂಟು ಬ್ಯಾಕ್ ಎರಡೂ ಎಲ್ಲಿಗೆ ಬರುತ್ತೆ ಅಂತ ಇವ್ರ ಮಾರ್ಕಲ್ಲಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟು ಈಗ ತಗೊಂಡು ಒಂದು ಅರ್ಧ ಇಂಚು ಒಂದು ಪೀಸಲ್ಲಿ ರಿಮೂವ್ ಮಾಡಿಬಿಡ್ತೀನಿ. ಎರಡೂ ಒಂದೇ ಥರ ಇರೋದ್ರಿಂದ ಇಲ್ಲೊಂದು ಮ್ಯಾಚ್ ಮಾಡಿಬಿಡ್ತೀನಿ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಫ್ರಂಟ್. ಅರ್ಧ ಇಂಚ್ ಕಮ್ಮಿ ಇರೋದು ಫ್ರಂಟು, ಅರ್ಧ ಇಂಚ್ ಜಾಸ್ತಿ ಇರೋದು ಬ್ಯಾಕ್. ಕರೆಕ್ಟಾಗಿ ಈಗ ಇಲ್ಲಿ ತನಕ ಇಟ್ಬಿಟ್ಟು ಅಟ್ಯಾಚ್ ಮಾಡಿದಾಗ ನೀಟಾಗಿ ಬರುತ್ತೆ. ಈಗ ನಮ್ಮ ಬಾಡಿ ರೆಡಿ ಆಗೋಯ್ತು. ಕೆಳಗಡೆ ಫೋಲ್ಡಿಂಗ್ ಬೇಕು. ಫೋಲ್ಡಿಂಗ್ 1 ಇಂಚ್ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಚಾಕ್ ಪೀಸ್ ಕಾಣುತ್ತಾ ಅಂತ ಗೊತ್ತಿಲ್ಲ. ಚಾಕ್ ಪೀಸ್ ಕಲರ್ ಚೇಂಜ್ ಮಾಡಲ್ಲ. ಕೆಳಗಡೆ ಒಂದು ಲೈನ್ ಹಾಕಿದ್ದೀನಿ. ಅದು ಬಿಟ್ಟು ನಾವು ಲೆಂತ್ ಇರೋದು 12ವರೆಗೆ ಒಂದು ಲೈನ್ ಹಾಕ್ಕೊಳ್ತೀನಿ. ಆರ್ಮಲ್ ಇರೋದು ನಮಗೆ ಆರ್ಮಲ್ ಎಷ್ಟು ಬರ್ತಾ ಇದೆ ಇದರಲ್ಲಿ ಅಳತೆ ಮಾಡ್ಕೊಳ್ಳೋಣ. ಮೆಷರ್ಮೆಂಟಲ್ಲಿ ನೋಡೋದು ಬೇಡ. ನಮಗೆ ಇದರಲ್ಲಿ ಏನು ಬರುತ್ತೋ ಅದಕ್ಕೆ ಅಷ್ಟು ಕಟ್ ಮಾಡಬೇಕು ಈಗ ಅಲ್ವಾ. 8 ಕಾಲು 8 ಇತ್ತಲ್ವಾ. ನಾರ್ಮಲು 8.5 ಬರ್ತಾ ಇದೆ. ಎಕ್ಸ್ಟ್ರಾ ನಾವು ಬಿಟ್ಟಿರೋದಿಲ್ಲ ಬ್ಯಾಕಲ್ಲಿ, ಅದರಿಂದ ನಾವೀಗ 16 ಇಂಚಿಂತ ಅನ್ಕೊಳ್ಳೋಣ. ಅದರಲ್ಲಿ ನಾವೇನು ಮಾಡೋಣ, 1 ಇಂಚ್ ಲೆಸ್ ಮಾಡಿ 7 ಇಂಚಿಗೆ ಒಂದು ಮಾರ್ಕ್, ಇಲ್ಲಿ 3ವರೆಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸ್ಟ್ರೈಟ್ ಲೈನ್ ಕೊಡಿ. ಇಲ್ಲೂ ಸ್ಟ್ರೈಟ್ ಲೈನು. ಮೊಬೈಲ್ ಆರ್ಮಲ್ ಮಾರ್ಕ್ ಆಯಿತು. ನೆಕ್ಸ್ಟ್ ಬಂದು 10 ಕಾಲು ಕೈ ಲೂಸು, 10 ಕಾಲು ಫುಲ್ ಮಾರ್ಕು. ಆರ್ಮೋಲ್ ಬಂದು ನಮಗೆ 8 ಇಂಚು ಬರ್ತಾ ಇದೆ.
ಕೈ ಹೀಗೆ ಒಂದ್ಮೇಲೆ ಒಂದು ಹಾಕ್ಕೊಳ್ಳಿ. ಹಾಕ್ಕೊಂಡು ಫ್ರಂಟ್ ತಟ್ಟು ಡ್ರೆಸ್ಸಲ್ಲಿ ಕ್ಲೀನಾಗಿ ಒಂದು ಮುಕ್ಕಾಲಿಗೆ ತೆಗಿಬೇಕು. ಬ್ಲೌಸ್ ಥರ ಲೈಟಾಗಿ ತೆಗಿಬಾರ್ದು. ಡ್ರೆಸ್ಸಲ್ಲಿ ಕ್ಲೀನಾಗಿ ತೆಗಿಬೇಕು. ಯಾಕಂದ್ರೆ ಲೂಸ್ ಜಾಸ್ತಿ ಬರುತ್ತೆ, ಲೂಸ್ ಬಿಟ್ಟಿರ್ತೀವಲ್ಲ ಡ್ರೆಸ್ಸಲ್ಲಿ, ಹಾಗಾಗಿ ಅದು ಫ್ರಂಟ್ ಅಂತ ಬರ್ಕೊಳ್ಳಿ. ಬಟ್ಟೆ ಪ್ರಿಂಟೆಡು ಕಾಣ್ತಾ ಇಲ್ಲ ನಿಮಗೆ, ಲೈನ್ಸ್ ಅನಿಸುತ್ತೆ. ಪ್ರಿಂಟೆಡ್ ಇಂದ ಯಾವ ಮಾರ್ಕಲ್ಲಿ ಹಾಕೋದು ಕಾಣಲ್ಲ. ಸೊ ಓಕೆ, ಕೈ ಲೂಸು, ಅಷ್ಟೇ. ಡ್ರೆಸ್ ಕಟಿಂಗ್ ಕ್ಲಿಯರ್ ಆಗಿ ಮುಗೀತು. ನಾನು ಹೇಳ್ಕೊಟ್ಟಿರೋದು ಈ ವಿಡಿಯೋದಲ್ಲಿ ಡ್ರೆಸ್ ಟಾಪ್ ಹೇಗೆ ಕಟ್ ಮಾಡೋದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಒಂದೇ ಒಂದು ಮಿಸ್ಟೇಕ್ ನಾನು ಕನ್ಫ್ಯೂಷನ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಅದೇನೆಂದರೆ ಆರ್ಮ್ ಹೋಲ್ ಏನಂದರೆ, ನಿಮ್ಗೆ ಅಪ್ಪರ್ ಚೆಸ್ಟು ಎಷ್ಟಿದೆ ಅದರಲ್ಲಿ 36 ಇದ್ದರೆ 2 ಇಂಚ್ ಮೈನಸ್ ಮಾಡಿ 34 ಡಿವೈಡ್ ಮಾಡಿ ಅರ್ಧ ಬರುತ್ತೆ. ಅರ್ಧ ಅಂದರೆ 34ಅಲ್ಲಿ ಅರ್ಧ ಬಂದು 8.5 ಬರುತ್ತೆ. ಅಂದರೆ 4ಅಲ್ಲಿ ಒಂದು ಭಾಗ ನೀವು ಆಮ್ಕೋಲ್ ಇಡಬೇಕು. ಏನು ಕನ್ಫ್ಯೂಷನ್ ಆಗಿದೆ ಅಂದರೆ, ನಾವು ಹೇಳುವಾಗ ನಿಮಗೆ ಕನ್ಫ್ಯೂಷನ್ ಮಾಡಿ 16 ಅಂತ ಹೇಳ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ 17 ಬರಬೇಕಾಯಿತು. ನಾವು 36 ಚೆಸ್ಟ್ ಕನ್ಫರ್ಮ್ ರೌಂಡ್ ಫಿಗರ್ ಮಾಡ್ಕೊಳ್ಳಿ. 36 ಮೈನಸ್ 2 ಇಂಚ್ ಮೈನಸ್ ಮಾಡಿಬಿಡಿ 34 ಅರ್ಧ ಮಾಡಿ 7.5, ಸರಿ 8.5 17 ಇಂಚ್ ಬರುತ್ತೆ. ಸೊ ಇದೇ ಆರ್ಮ್ ಹೋಲ್ ಮೆಥಡು. ನಾನು ಹೇಳುವಾಗ ಕನ್ಫ್ಯೂಷನ್ ಮಾಡಿ 16 ಅಂತ ಹೇಳ್ಬಿಟ್ಟಿದ್ದೀನಿ. ಯಾರೋ ಅದನ್ನೇ ಮಿಸ್ಟೇಕ್ ಮಾಡ್ಕೋಬೇಡಿ. ನಾನು ಹೇಳ್ಕೊಡ್ರೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೊಂದು ವಿಡಿಯೋ, ಒಂದು ಒಳ್ಳೆ ವಿಡಿಯೋದಲ್ಲಿ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ನಮಸ್ಕಾರ, ಥ್ಯಾಂಕ್ ಯು.